ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ನಾವು ಇವತ್ತಿನ ದಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. 2024 ಜುಲೈ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದಲ್ಲಿ ಶುಕ್ರ ಮತ್ತು ರವಿ ಗ್ರಹಗಳ ಆರಂಭದಿಂದ ತಮ್ಮ ಒಂದು ಜನ್ಮದ ಚಾರ್ಟ್ನಲ್ಲಿ 10ನೇ ಮನೆಯಲ್ಲಿರ್ತಾರೆ. ಇದರಿಂದ ತಮಗೆ ನ್ಯಾಯಯುತವಾದಂತಹ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಸರ್ಕಾರಿ ವಲಯದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ವಿಶೇಷವಾದಂತಹ ಅನುಕೂಲಗಳು ಬರುವಂತಹ ಸಾಧ್ಯತೆಗಳು, ಉತ್ತಮವಾದಂತಹ ಲಾಭಗಳು ಬರುವಂತಹ ಸಾಧ್ಯತೆಗಳು ಬರ್ತದೆ. ಮತ್ತು ವಿಶೇಷವಾಗಿ ಖಾಸಗಿ ಉದ್ಯೋಗಗಳನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಉತ್ತಮವಾದಂತಹ ಒಂದು ಪ್ರಯೋಜನಗಳು ಅವರ ಮೇಲಧಿಕಾರಿಗಳ ಕಡೆಯಿಂದ ಸಿಗ್ತಾ ಇದೆ. ವಿಶೇಷವಾಗಿ ಅವ್ರಿಗೆ ಶ್ರಮಕ್ಕೆ ತಕ್ಕ ಫಲ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು. ತಾವು ಯಾವುದೇ ಒಂದು ವ್ಯವಹಾರವನ್ನು ತಾವೇನ ನಡೆಸ್ತಾ ಇದ್ರೆ, ಒಂದು ವ್ಯಾಪಾರವನ್ನು ತಾವು ನಡೆಸ್ತಾ ಇದ್ರೆ, ಸಪ್ತಮ ಸ್ಥಾನದಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಇರೋದ್ರಿಂದ, ರಾಹುವಿನ ಉಪಸ್ಥಿತಿ ಒಂದು ಬೆಳವಣಿಗೆ ಆಗಿರೋದ್ರಿಂದ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳು ಸಹಿತ ತಮಗೆ ಕಂಡು ಬರ್ಬೋದು. ತಾವು ಯಾವುದಕ್ಕೂ ಸಹಿತ ಧೃತಿಗೆಡದಲೆ ಹೆಚ್ಚು ತಮ್ಮ ಕಾರ್ಯದ ಕಡೆಗೆ, ತಮ್ಮ ಒಂದು ಮಾರ್ಕೆಟಿಂಗ್ ಕಡೆಗೆ, ತಮ್ಮ ಮಾರ್ಕೆಟಿಂಗ್ ಸ್ಕಿಲ್ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸೋದ್ರಿಂದ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಲಾಭಗಳು ಸಹಿತ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದ ಅಧಿಪತಿಯಾದಂತಹ ಶನಿ ಇಡೀ ತಿಂಗಳು 6ನೇ ಮನೆಯಲ್ಲಿರ್ತಾನೆ. ಶನಿ ನಿಮಗೆ ಹಿಮ್ಮುಖವಾದಂತಹ ಸ್ಥಾನದಲ್ಲಿ ಇರೋದ್ರಿಂದ ತಮ್ಮ ಶೈಕ್ಷಣಿಕವು ಸಕ್ರಿಯವಾಗಿ ಶ್ರಮಿಸ್ತೀರಿ. ಮತ್ತು ವಿಶೇಷವಾಗಿ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುವ ಬಯಸಿರುವಂಥವರು ಸಹಿತ ತಮಗೆ ತೊಂದರೆಗಳು ಸ್ವಲ್ಪ ಎದುರಾಗುವಂಥ ಸಾಧ್ಯತೆಗಳಿರ್ತವೆ. ಮತ್ತು ಅದನ್ನು ಸಹಿತ ತಾವು ವಿದೇಶದಲ್ಲಿ ಹೋಗಲಿಕ್ಕೆ ಯಶಸ್ವಿಯಾಗ್ತೀರಿ. ಅಂದರೆ ಆ ತೊಂದರೆಯನ್ನು ತಾವು ನಿವಾರಣೆಯನ್ನು ಮಾಡಿಕೊಂಡು ಮುಂದೆ ಹೋಗ್ತೀರಿ ಅಂತ ಅರ್ಥ. ಅಷ್ಟು ತಮ್ಮ ಒಂದು ಲಾಭದಾಯಕವಾಗಿರ್ತಾನೆ. ಶನಿ ಉಚ್ಚ ಸ್ಥಾನದಲ್ಲಿ ಬರ್ತಾನೆ ತಮಗೆ ಅಂತ ಅರ್ಥ. ಕೌಟುಂಬಿಕ ವಿಚಾರದಲ್ಲಿ ನಾವಿಲ್ಲಿ ನೋಡಿದರೆ ಅನುಕೂಲಗಳು ಹೆಚ್ಚಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ತಮಗೆ ಕೆಲವೊಂದು ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಬರ್ತವೆ. ಮತ್ತು ವಿಶೇಷವಾಗಿ ದೂರದ ಪ್ರಯಾಣಕ್ಕೆ ಹಣವನ್ನು ವ್ಯಯವನ್ನು ಮಾಡ್ತೀರಿ. ನಿಮ್ಮ ಒಂದು ವ್ಯಾಪಾರಕ್ಕಾಗಿ ಹಣವನ್ನು ಗಳಿಸ್ತೀರಿ ಮತ್ತು ಅತಿ ಹೆಚ್ಚು ಲಾಭವನ್ನು ಸಹಿತ ತಾವು ತೆಗೆದುಕೊಳ್ತೀರಿ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ತಾವು ಗಮನವನ್ನು ಹರಿಸುವಂಥ ಏಕೈಕ ಕ್ಷೇತ್ರವೆಂದರೆ ಆರೋಗ್ಯ. ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರಿರ್ತಾರೆ ಅವ್ರಿಗೆ ಅತಿ ಹೆಚ್ಚು ಲಾಭಗಳು ಬರುವಂತಹ ಸಾಧ್ಯತೆಗಳು ಈ ಒಂದು ಕನ್ಯಾ ರಾಶಿಯಲ್ಲಿ ಸಿಗ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಪ್ರಥಮಾರ್ಧ ಸ್ವಲ್ಪ ದುರ್ಬಲ ಆಗಿರುತ್ತೆ ತಮಗೆ, ದ್ವಿತೀಯಾರ್ಧ ಸ್ವಲ್ಪ ತಮಗೆ ಉತ್ತಮವಾದಂಥ ಲಾಭಗಳು ಸಹಿತ ಕಂಡುಕೊಳ್ತವೆ ಅಂತಲೂ ಸಹಿತ ಹೇಳ್ಬೋದು. ಸ್ವಲ್ಪ ತಮಗೆ ದೊಡ್ಡ ಅನಾರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ. ಅತಿ ಎಚ್ಚರಿಕೆಯನ್ನು ತಾವು ವಹಿಸೋದು ತುಂಬಾ ಉತ್ತಮ. ತಾವು ಪ್ರತಿ ಬುಧವಾರದಂದು ಶ್ರೀಹರಿಯ ಶ್ರೀ ವಿಷ್ಣುವಿನ ಸಹಸ್ರನಾಮದ ಸ್ತೋತ್ರಗಳನ್ನು ಪಠನೆಯನ್ನು ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಾವು 2 ಅನ್ನುವಂತಹ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತಾವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಮತ್ತು ನೀಲಿ ಬಣ್ಣ ಅಥವಾ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಈ ಒಂದು ಮಾಸದಲ್ಲಿ ಶತ್ರುವಿನ ನಾಶವನ್ನು ಮಾಡಲಿಕ್ಕೆ ಪ್ಲ್ಯಾನಿಂಗನ್ನು ಸಹಿತ ತಾವಿಲ್ಲಿ ಮಾಡ್ತಾ ಇರ್ತೀರಿ. ಅದರಲ್ಲೂ ಸಹಿತ ತಾವು ಯಶಸ್ವಿ ಸಹಿತ ಆಗ್ತೀರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯ ಜುಲೈ ತಿಂಗಳ 2024 ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳು ಸಹಿತ ನೋಟಿಫಿಕೇಷನ್ ಮುಖಾಂತರ ತಮ್ಮ ಒಂದು ಮೊಬೈಲ್ಗೆ ತಗೊಳ್ಳಿ ಅಂತಲೂ ಹೇಳ್ತಾ, ನಮ್ಮ ಒಂದು ಚಾನಲನ್ನು ಯಾರು ನೋಡ್ತಾ ಇದ್ದಾರೆ ನಮ್ಮ ಒಂದು ವೀಕ್ಷಕ ಬಂಧುಗಳಿಗೆ ನಮ್ಮ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.